ಸರ್ ಈಗ ಹಾವೇರಿ ಭೇಟಿ ಕೊಟ್ಟಿದ್ದೀರಿ ಸರ್, ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಮೇನ್ ರೋಡಲ್ಲೇ ಒಂದು ಭವ್ಯವಾದಂಥ ಮಹರ್ಷಿ ವಾಲ್ಮೀಕಿ ಗುರುಗಳ ಒಂದು ಮೂರ್ತಿ ಆವರಣ ಕಾರ್ಯಕ್ರಮ ಇವತ್ತು. ಭಾಳ ಖುಷಿ ಆಗ್ತಿದೆ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದಿರೋದು. ಯಾಕೆಂದ್ರೆ ಬಹಳ ವರ್ಷಗಳಿಂದ ನಮ್ಮೆಲ್ಲರ ಕನಸಿತ್ತು ಇಲ್ಲಿ ಒಂದು ಒಳ್ಳೆಯ ಭವ್ಯವಾದ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಆಗಲಿ ಅಂತೇಳಿ. ಅದು ಇವತ್ತು ಜನರ ಒಂದು ಆಶ್ರಯದಿಂದ ಮತ್ತು ಇಲ್ಲಿ ಹಾವೇರಿ ಎಲ್ಲರ ಸಹಕಾರದಿಂದ ಈಡೇರ್ತಿರೋದು ಭಾಳ ಖುಷಿಯಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಇವತ್ತು. ಸರ್, ಈಗ ಒಳ ಮೀಸಲಾತಿ ಬಗ್ಗೆ ಯಾಕಂದರೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 15% ಇರುವಂಥ SC ಕಮ್ಯುನಿಟಿ 17% ರಿಸರ್ವೇಷನ್ ಹೆಚ್ಚು ಮಾಡಿದ್ದೀವಿ. ST ಸಮಾಜದ ಬಹುದಿನದ ಕನಸು, ಭಾಳ ದಿನದ ಹೋರಾಟ ಇತ್ತು. 3% ಇದ್ದದ್ದು 7.5% ಮಾಡಬೇಕನ್ನೋದು, ಅದು 7% ಮಾಡಿದ್ದೀವಿ. ಆದರೆ ಇವತ್ತು ಸರ್ಕಾರ ಅದೇ 17 ಇದ್ದದ್ದು 15 ಮಾಡಿ, ಅದೇ 7 ಇದ್ದದನ್ನು 3 ಕೀಳಿಸಿದ್ದು ದೊಡ್ಡ ಅನ್ಯಾಯ ಅದು. ಯಾಕೆಂದ್ರೆ ಎಲ್ಲ ಕಡೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಅಂದರೆ ಹಿಂದುಳಿದವರದ್ದು, ದಲಿತರ, ಅಲ್ಪಸಂಖ್ಯಾತರ ಪಕ್ಷ ಅಂತ ಹೇಳ್ತಾರೆ. ಮತ್ತು ಹಿಂದುಳಿದ ದಲಿತರಿಗೆ ನೀವೇನು ಒಳ್ಳೇದು ಮಾಡಿದ್ರಿ? ಈ ದಲಿತರಿಗೆ ಎಲ್ಲರೂ ಏನು ಹೇಳ್ತಿದ್ರು, BJP ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನು ಚೇಂಜ್ ಮಾಡ್ತದೆ, ರಿಸರ್ವೇಷನ್ ತೆಗಿತದೆ ಅಂತ ಎಲ್ಲರೂ ಹೇಳ್ತಿದ್ರೆ. ಅದೇ BJP ಅವ್ರ ಅಧಿಕಾರದಾಗಿದ್ದಾಗ 15 ಇದ್ದು 17% ರಿಸರ್ವೇಷನ್ ಹೆಚ್ಚು ಮಾಡಿದರು. 3% ಇರುವಂಥ ST ರಿಸರ್ವೇಷನ್ನು 7% ಹೆಚ್ಚು ಮಾಡಿದರು. ಈಗ ಯಾರು ತೆಗೆದ್ರು? ಕಾಂಗ್ರೆಸ್ ಅವರೆಲ್ಲ ತೆಗೆದರು. ಅಂದರೆ ಕಾಂಗ್ರೆಸ್ಸು ವೋಟ್ ಬ್ಯಾಂಕಿಗೋಸ್ಕರ ಮೋಸ ಮಾಡೋದು ಬಿಟ್ಟರೆ, ದಲಿತರಿಗೆ SC ST ವರ್ಗದವ್ರಿಗೆ ಮೋಸ ಮಾಡೋದು ಬಿಟ್ಟರೆ ಇದುವರೆಗೂ ಏನೂ ಮಾಡಿಲ್ಲ. ಭಾಷಣದಾಗಲ್ಲ ಅಷ್ಟೇ ಬದನೆಕಾಯಿ ತಿನ್ನಿಸ್ತಾರೆ ಹೊರತಾಗಿ ನಿಜ ತಟ್ಟೆಯಲ್ಲಿ ಅವ್ರು ಏನೂ ಬಡಿಸಂಗಿಲ್ಲ. ಅವ್ರಿಗೇನಿದ್ರು SC ST ಅವರು ಬೇಡಿಕೆಂತ ಇರಬೇಕು, ಅವ್ರು ಬಂದಾಗ ಅಪ್ಲಿಕೇಶನ್ ಕೊಟ್ಕೊಂತ ಇರಬೇಕು, ಅವ್ರ ಮನೆಗೆ ಒಳ್ಳೆ ಜಾಬ್ ಸಿಗಬಾರ್ದು, ಒಳ್ಳೆ ಎಜುಕೇಷನ್ ಸಿಗಬಾರ್ದು. ಯಾವಾಗಾರ ಓಣಿಗೆ ಹೋದಾಗ ನನಗೆ ಮನಿ ಆಗಿಲ್ಲ ಅಂತ ಕೇಳೋದು ಬಿಟ್ಟರೆ ಬೇರೆದು ಆಗಬಾರ್ದೋ ಒಂದು ಉದ್ದೇಶ ಕಾಂಗ್ರೆಸ್ಸಿಗಿದೆ. ಇದಕ್ಕೋಸ್ಕರ ಕೋರ್ಟಲ್ಲಿ ಸರಿಯಾದಂಥ ಹೋರಾಟ ಮಾಡಲಾರ್ದೇ, ಕೋರ್ಟಲ್ಲಿ ಯಾವುದು ದಾವೆ ಮಾಡಲಾರ್ದೇ, ಸುಮ್ಮನೆ ಒಂದು ಸ್ಟೇನು ವೆಕೆಂಟ್ ಮಾಡಿಸೋದಾಗಲಾರ್ದೇ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ನಿಜಕ್ಕಿದು ಮೊನ್ನೆ ಭಾಳ ನಾಚಿಗೇಡಿನ ವಿಷಯ. ಮತ್ತು ನಾನು ಸಮಾಜಕ್ಕೊಂದು ಮಾತು ಹೇಳ್ತೀನಿ, ಯಾವ ರಾಜಕಾರಣಿಗಳು ನಂಬಿ ಯಾವ ಸಮಾಜದವರು ಯಾವ ಪಕ್ಷನೂ ಹೇಳ್ತೀನಿ, ಯಾವ ಪಕ್ಷನೂ ನಂಬಿ ಇರಬಾರ್ದು. ಇವತ್ತು ದಲಿತರು ಯಾವ ಥರ ಹೋರಾಟ ಮಾಡೋದಕ್ಕೆ ಅವರಿಗೆ ಬಲಗೈ ಸಮಾಜಕ್ಕೆ ಎಡಗೈ ಸಮಾಜಕ್ಕೆ 5.25 ಕೊಟ್ಟರು ಅವರು. ಆ ಥರ ST ಸಮಾಜನೂ ವಾಲ್ಮೀಕಿ ಸಮಾಜವೂ ಮತ್ತು ST ಸೇರುವಂಥ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದ ಮಾತ್ರ ನ್ಯಾಯ ಸಿಗ್ತದೆ. ಯಾರೋ ಒಬ್ಬರು ರಾಜು ಗೌಡ್ರು ನಂಬಿ ಹೋರಾಟ ಮಾಡಿದ್ರೆ, ಯಾರೋ ಒಬ್ಬರು ಸತೀಶ್ ಜಾರಕಿಹೊಳಿ ಅವ್ರಿಗೆ ನಂಬಿ ಹೋರಾಟ ಮಾಡಿದ್ರೆ, ಯಾರು ಶ್ರೀರಾಮುಲು ನಂಬಿ ಹೋರಾಟ ಮಾಡಿದ್ರೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಅಧಿಕಾರಕ್ಕೆ ಆಸೆಗೆ ನಾವು ಸಮಾಜನ ಬಲಿ ಕೊಟ್ಟು ಬಿಡ್ತೀವಿ. ಸಮಾಜ ಉದ್ಧಾರ ಆಗಬೇಕು, ಸಮಾಜ ಏಳಿಗೆ ಯುವಕರು ಎಲ್ಲರೂ ಜಾಗೃತ ಆಗ್ಬೇಕಂತ ಯುವಕರು ಹೋರಾಟ ಮಾಡಿದಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದೆ. ಇದು ದೊಡ್ಡ ವಾಲ್ಮೀಕಿ ಸಮಾಜಕ್ಕೆ ST ವರ್ಗಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಜನರು ಸಿಡಿದೇಳಂತ ಒಂದು ಕೆಲಸ ಬರುವಂಥ ದಿನದಲ್ಲಿ ಮಾಡ್ತಾರೆ. ರಾಜ್ಯ ಸರ್ಕಾರ ಇನ್ನೂ ಮಂಡನೆ ಆಗಿಲ್ಲ ನೋಡ್ರಿ, ರಾಜ್ಯ ಸರ್ಕಾರ ಜಾತಿ ಗಣತಿ ಮಂಡನೆ ಮಾಡೋಕ್ಕೆ ನಾವು ರೆಡಿ ಇಲ್ಲ, ಅವ್ರು ಯಾವುದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ಇವತ್ತು ಅಲ್ಲೇ ಆಯಿತು, ಇದೇನು ಸತೀಶ್ ಅಣ್ಣವರೇ, ಇದೇ ಗುರುಗಳೇ 257 ದಿನ ಪಾಪ ಹೋರಾಟ ಮಾಡಿದಾಗ ನಾವು ಅದು ರಿಸರ್ವೇಷನ್ ತೊಗೊಂಬಂದ್ವಿ. ಈಗ ಅದು ಇಳಿದ ಮೇಲೆ ಒಬ್ಬರು 14 ಜನ ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿದ್ದಾರೆ. ನಾವು ಯಾರ್ಯಾರು ST ಹೋರಾಟ ಮಾಡಿದ್ದೀವಿ, ಯಾರ್ಯಾರು ST ತರಬೇಕಂತ ಭಾಳ 3-7% ಮಾಡಿದ್ವಿ. ನಾವೆಲ್ಲರೂ ಸೋತ್ಬಿಟ್ಟು ಹೋರಾಟ ಮಾಡಿದವರು ಎಲ್ಲರೂ. ಯಾಕಂದರೆ ಬೇರೆ ಕಮ್ಯುನಿಟಿಯವ್ರಿಗೆ ಏನಾಯ್ತು ಅಂದರೆ, ತಮ್ಮ ಕಮ್ಯುನಿಟಿಯವ್ರಿಗೆ ಭಾಳ ಪ್ರೀತಿ ಮಾಡಿದ್ರು, ಅವ್ರು ಬೇರೆಯವ್ರಿಗೆ ಇದ್ದಂತ ಅವರೆಲ್ಲರೂ ನಮ್ಮ ಸೋತ್ಬಿಟ್ಟಿವಿ ಏನೋ ತಪ್ಪಿಂದ. ಆದರೆ ಗೆದ್ದಂಥವ್ರು ಒಬ್ಬರು ಚಕಾರ ಶಬ್ದ ಎತ್ತಿಲ್ಲ. ಈ ಪರಿಸ್ಥಿತಿ ಆದರೆ ಯಾವ ಥರ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ನಾನು ಹೇಳೋದು, ಜನರೇ ಸ್ವಯಂ ಪ್ರೇರಿತ ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತದೆ, ಹೊರತಾಗಿ ಪಕ್ಷದಿಂದ ಹೋರಾಟ ಮಾಡಿದ್ರೆ ನ್ಯಾಯ ಸಿಗಂಗಿಲ್ಲ. ಬುಡಕಟ್ಟ ಜನಾಂಗವನ್ನು ಬುಡ ಇರಲಾರ್ದಂಗೆ ತುಳಿತಿದ್ದಾರೆ. ಬುಡಕಟ್ಟ ಜನಾಂಗವನ್ನು ಬುಡ ಇರಲಾರ್ದಂಗೆ ತುಳಿತಿದ್ದಾರೆ. 7% ರಿಸರ್ವೇಷನ್ನ ಮತ್ತೆ ಇವರು 3% ತಂದು ರಿಸರ್ವೇಷನ್ ಕೊಡ್ತಾರೆ ಅಂತಂದ್ರೆ ಅದ್ರ ಅರ್ಥ ಏನು? ಇವತ್ತು ಜನ ಭಾಳ ಬಂದಿಲ್ಲ ನೋಡ್ರಿ. ಎದಕ್ಕೆ ಬಂದಿಲ್ಲ ಫಂಕ್ಷನ್ಗೆ? ಅದ್ರ ಎಫೆಕ್ಟೇ ಬಂದಿಲ್ಲ. ಜನರು ಆಲ್ರೆಡಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಾಂದ್ರೆ, ಈ ಕಾರ್ಯಕ್ರಮ ಏನಿಲ್ಲ ಅಂದರೂ ಒಂದು 15-20 ಸಾವಿರ ಜನದಿಂದ ಆಗ್ಬೇಕು ಈ ಕಾರ್ಯಕ್ರಮ ಹಾವೇರಿಗೆ. ಅಷ್ಟು ಆದರೆ ನಮ್ಮ ಕಮ್ಯುನಿಟಿಯವರಿಗೆ ಈ ಸರ್ಕಾರದ ಮೇಲೆ ಭಾಳ ದ್ವೇಷ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊನ್ನೆ ಹಿಡಿದಂತೂ ನನಗೆ 100 ಫೋನ್ ಬಂದ ಹೋರಾಟ ನಾನು ಮಾಡಿದ್ರೆ ರಾಜಕೀಯ ಹೋರಾಟ ಆಗ್ತದೆ. ಜನರು ಒಬ್ಬೊಬ್ಬ ಯುವಕರು ಹೋರಾಟ ಪ್ರಾರಂಭ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತದೆ. ಆ ಕೆಲಸವನ್ನು ಮಾಡೇ ಮಾಡಿ. ನಿಮ್ಮ ಪ್ರಕಾರ ಈ ಕಾರ್ಯಕ್ರಮ ಫೇಲ್ ಆಗಿದೆ ಸರ್? ನಿಮಗೇನು ಅನಿಸ್ತದೆ ಹೇಳ್ರಿ? ನನಗೆ ಮನಸ್ಸಿಂದ ಭಾಳ ಖುಷಿ ಇದೆ. ಗುರುಗಳ ಒಂದು ಮೂರ್ತಿ ಆವರಣ ಮಾಡೋಕ್ಕೆ ಬರ್ತಿದ್ವಿ. ಆದರೆ ಜನರಿಗೆ ಬೇಜಾರಿದೆ. ಏನಪ್ಪ ನಮ್ಗೆ 7% ಇದು ಕಸ್ಕೊಂಡು ಬಿಟ್ರಲ್ಲ, 3% ಮಾಡಿದ್ರಲ್ಲ, ಯಾರು ರಾಜಕಾರಣಿಗಳು ಇದ್ರ ಬಗ್ಗೆ ಮಾತಾಡ್ತಿಲ್ಲಪ್ಪ ಅಂತೇಳಿ
ಬೇಜಾರಿದೆ ಜನರು. ಅದಕ್ಕೆ ಆ ಜನರು ಈ ಥರ ನಮ್ಗೆ ಉತ್ತರ ಕೊಡ್ತಿದ್ದಾರೆ. ಸರ್, ಈಗ BSI ಅವರ ಉತ್ಸವವನ್ನು ಮೆಸೇಜನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ. ನೋಡ್ರಿ, ಒಂದು 25 ವರ್ಷ ರಾಜಕೀಯಕ್ಕೆ ಬಂದು 50 ವರ್ಷ ಇವೆಲ್ಲ ಒಂದು ಏನಂತಾರೆ, ಒಂದು ದೊಡ್ಡ ಸ್ಟೆಪ್ಸ್ಗಳು. ಆ ಒಂದು ಇದರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಅವರು ಅಭಿಮಾನಿಗಳು ಸೇರಿ ಅವರಿಗೆ ನೀವು ಇಷ್ಟು ವರ್ಷ ರಾಜ್ಯ ಒಳ್ಳೇದು ಮಾಡಿದ್ದಕ್ಕೆ ಒಂದು ಶುಭ ಸಂದೇಶ. ಅವತ್ತಿನ ದಿವಸ ಒಂದು ಒಳ್ಳೆ ಮಾತಾಡಿ ಒಂದು ಎಲ್ಲರೂ ಸೇರ್ಬೇಕಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಭಾಳ ಯಶಸ್ವಿ ಆಗ್ತದೆ. ಸಿದ್ದರಾಮೋತ್ಸವ ಹಬ್ಬದ ಕಾರ್ಯಕ್ರಮ ಅಂತ ನಡೀತಿದೆ. ಸಿದ್ದರಾಮೋತ್ಸವ ಸಾಹೇಬ್ರದ್ದು ಕಾರ್ಯಕ್ರಮ ಬೇರೆ, ಯಡಿಯೂರಪ್ಪ ಸಾಹೇಬ್ರ ಕಾರ್ಯಕ್ರಮ ಬೇರೆ. ಅವ್ರ ಅಧಿಕಾರ ಬರೋಗೋಸ್ಕರ ಕಾರ್ಯಕ್ರಮ ಮಾಡಿದರು. ಇದು ಈಗ ಸಾಹೇಬ್ರ ಅಧಿಕಾರದಿಂದ ಈಗ ಆಲ್ಮೋಸ್ಟ್ ಅವರು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ಹಿಂದಿದ್ದು ಒಂದು ರೀತಿ ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡು ಹೊರಟಿದ್ದಾರೆ. ಅವರಿಗೆ 50 ವರ್ಷಕ್ಕೆ ಕಾಲಿಟ್ಟಕ್ಕೆ ನಾವೆಲ್ಲ ಕಲಿತು ಒಂದು ಒಳ್ಳೆಯ ಸಂದೇಶ ಕೊಡೋಕ್ಕೆ ಯಾರಿಗೆ ಮಾಡಮ್ ಎದುರು ಸಮಿತಿ ಮಾಡಮ್. ಅವ್ರು ರಾಜ್ಯಾಧ್ಯಕ್ಷರಲ್ಲ, ಮತ್ತೇನು ಮಾಡೋದು? ಅದು ಏನಿಲ್ಲ, ಒಂದು ನೆಪ ಸಂಘಟನೆ ಮಾಡೋಕ್ಕೆ ಇದೊಂದು ನೆಪ, ಇದೊಂದು ಅವಕಾಶವನ್ನು ಸದ್ಬಳಕೆ ಮಾಡ್ತಿದ್ದೀವಿ. ಸರ್, ಉಪಚುನಾವಣೆ ರಿಸಲ್ಟ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಭಾಳ ಅಂದ್ರೆ ಭಾಳ ಬದಲಾವಣೆ ಆಗ್ತದೆ. ನೀವು ಅದನ್ನು ಕಾದು ನೋಡೋಕ್ಕಂತ್ರಿ. ರಿಸಲ್ಟ್ ಏನೇ ಆದ್ರೂ ಭಾಳಷ್ಟು ಬದಲಾವಣೆ ಅಂತ ಆಗಿ ಆಗ್ತದೆ. ಬದಲಾವಣೆ ಆಗ್ಬೋದು. ಕಾಂಗ್ರೆಸ್ಸಲ್ಲೂ ಭಾಳ ಬದಲಾವಣೆ ಆಗ್ತದೆ. ನೀವು ನೋಡೋಕ್ಕಂತ್ರಿ ಭಾಳ ಅಂದ್ರೆ ಭಾಳ ಆಗ್ತದೆ. ನೀವು 5ನೇ ತಾರೀಕಿಗೆ ನಿಮಗೆ ಗೊತ್ತಾಗ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.